ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರೋ ಕೂಗಿದಿರ್ತಕ್ಕಂಥ ನನ್ನ ಮಾಹಿತಿಗೆ ಬಂದಿದೆ. ಈಗ ತಾನೇ ನಾನು ಉತ್ತರ ಕೂಡ ಕೊಟ್ಟಿದ್ದೇನೆ. ಯಾರೇ ಕೂಗಿದ್ರೆ, ರಿಪೀಟ್, ಯಾರೇ ಕೂಗಿದ್ರೆ, ಎಲ್ಲೇ ಕೂಗಿದ್ರೆ ಅದು ಕಾನೂನಾತ್ಮಕ ಕ್ರಮ ತಗೋಬೇಕು. ಬಟ್ ಸ್ಪಷ್ಟೀಕರಣ ಬಂದಿರತಕ್ಕಂಥದ್ದು ಆ ರೀತಿ ಅಂತ ಹೇಳಿ ಎಲ್ಲ ಸ್ಪಷ್ಟೀಕರಣ ಇದೆ. ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಇಫ್ ಎನಿಬಡಿ ಹ್ಯಾಸ್ ರೇಸ್ ಅ ಸ್ಲೋಗನ್ ಸೇಯಿಂಗ್ ದಟ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಎಲ್ಲೇ ಸ್ಲೋಗನ್ ಎಲ್ಲೇ ಆಗಿದ್ರು ಕೂಡ ಅದು ಕಾನೂನಾತ್ಮಕ ಕ್ರಮ ತಗೋಬೇಕು. ಆಮೇಲೆ ನಾಸಿರ್ ಹುಸೇನ್ ಸರ್ ಎಲ್ಲ ರಿಪೋರ್ಟರ್ಗಳ ಮೇಲೆಲ್ಲ ದಬ್ಬಾಳಿಕೆ ಮಾಡೋದಂತ ನನಗೆ ಗೊತ್ತಿಲ್ಲ. ಅಲ್ಲ ಸರ್, ಆ್ಯಕ್ಚುಲಿ ಮಾಧ್ಯಮದವರು ಆ ಥರ ಕೇಳಿದಾಗ ಸರ್ ಈ ಥರ ನಡೀತಾ ಘಟನೆ ಅಂದಾಗ ಹೋಗ್ರಿ ಆ ಕಡೆ ಹೋಗ್ರಿ ಅಂತೆಲ್ಲ ಮಾತಾಡಲಿಲ್ಲ. ಅಲ್ಲ, ನೀವು ಅದನ್ನ ಅವ್ರನ್ನೇ ಕೇಳಬೇಕು. ಈಗ ಅವ್ರು ಆ ರೀತಿ ಮಾತನಾಡಿರೋದು ವರ್ತನೆಗೆ ನನಗೆ ಗೊತ್ತಿಲ್ಲ ಕಾರಣ ಏನಂತ. ನಾನು ಆ ರೀತಿ ಅವ್ರು ಹಂಗೆ ವರ್ತನೆ ಮಾಡೋದು ನಾನೇನು ಉತ್ತರ ಕೊಡಬೇಕು? ನೀವು ಅವ್ರನ್ನೇ ಕೇಳಿ ದಯಮಾಡಿ. ಅಲ್ಲ ಸರ್, ನೀವು ಸಚಿವರಾಗಿ ಆ ಥರ ಮಾಡಬೇಕಾ ಮಾಡಬಾರ್ದು? ಅದು ಯಾರೇ ಇರಲಿ, ಯಾರೇ ರೀತಿ ಯಾವುದೇ ಮಾಧ್ಯಮದಲ್ಲಿ ವರ್ತನೆ ಮಾಡ್ತಕ್ಕಂಥ ತಪ್ಪಿದೆ. ಐ ಡೋಂಟ್ ನೋ ಯಾವ ರೀತಿ ವರ್ತನೆ ಮಾಡಿದ್ರೆ ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ರೆ ನಾನು ಉತ್ತರ ಕೊಡಬೇಕು. ನಾನು ನೋಡಿಲ್ಲ ಕೂಡ ಅದು ಅಲ್ವಾ. ಸೊ ಏನಾಗಿದೆ, ಯಾರಿಗೇನಂತಿದ್ರೆ ನನಗಂತೂ ಮಾಹಿತಿ ಇಲ್ಲ. ನೀವು ಕೇಳಿದರೆ ನಾಸಿರ್ ಹುಸೇನ್ ವಿಷಯ ಅಲ್ಲ ಇದು. ಯಾರೇ ಆಗಿರಲಿ, ಯಾರೇ ಇರಲಿ, ಯಾವುದೇ ರೀತಿಯಂಥ ಮಾಧ್ಯಮ ಮೇಲೆ ಈ ಥರ ಸ್ವಲ್ಪ ದೌರ್ಜನ್ಯ ಮಾಡಿರ್ತಕ್ಕಂಥದ್ದಾಗಿರಲಿ ಅಥವಾ ಒಂದು ವರ್ತನೆ ತಪ್ಪಾಗಿದ್ದರೆ ಅದು ಸರಿಯಲ್ಲ. ಥ್ಯಾಂಕ್ ಯು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರೋ ಕೂಗಿದಿರ್ತಕ್ಕಂಥ ನನ್ನ ಮಾಹಿತಿಗೆ ಬಂದಿದೆ. ಈಗ ತಾನೇ ನಾನು ಉತ್ತರ ಕೂಡ ಕೊಟ್ಟಿದ್ದೇನೆ. ಯಾರೇ ಕೂಗಿದ್ರೆ, ರಿಪೀಟ್, ಯಾರೇ ಕೂಗಿದ್ರೆ, ಎಲ್ಲೇ ಕೂಗಿದ್ರೆ ಅದು ಕಾನೂನಾತ್ಮಕ ಕ್ರಮ ತಗೋಬೇಕು. ಬಟ್ ಸ್ಪಷ್ಟೀಕರಣ ಬಂದಿರತಕ್ಕಂಥದ್ದು ಆ ರೀತಿ ಅಂತ ಹೇಳಿ ಎಲ್ಲ ಸ್ಪಷ್ಟೀಕರಣ ಇದೆ. ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಇಫ್ ಎನಿಬಡಿ ಹ್ಯಾಸ್ ರೇಸ್ ಅ ಸ್ಲೋಗನ್ ಸೇಯಿಂಗ್ ದಟ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಎಲ್ಲೇ ಸ್ಲೋಗನ್ ಎಲ್ಲೇ ಆಗಿದ್ರು ಕೂಡ ಅದು ಕಾನೂನಾತ್ಮಕ ಕ್ರಮ ತಗೋಬೇಕು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರೋ ಕೂಗಿದಿರ್ತಕ್ಕಂಥ ನನ್ನ ಮಾಹಿತಿಗೆ ಬಂದಿದೆ. ಈಗ ತಾನೇ ನಾನು ಉತ್ತರ ಕೂಡ ಕೊಟ್ಟಿದ್ದೇನೆ. ಯಾರೇ ಕೂಗಿದ್ರೆ, ರಿಪೀಟ್, ಯಾರೇ ಕೂಗಿದ್ರೆ, ಎಲ್ಲೇ ಕೂಗಿದ್ರೆ ಅದು ಕಾನೂನಾತ್ಮಕ ಕ್ರಮ ತಗೋಬೇಕು. ಬಟ್ ಸ್ಪಷ್ಟೀಕರಣ ಬಂದಿರತಕ್ಕಂಥದ್ದು ಆ ರೀತಿ ಅಂತ ಹೇಳಿ ಎಲ್ಲ ಸ್ಪಷ್ಟೀಕರಣ ಇದೆ. ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಇಫ್ ಎನಿಬಡಿ ಹ್ಯಾಸ್ ರೇಸ್ ಅ ಸ್ಲೋಗನ್ ಸೇಯಿಂಗ್ ದಟ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಎಲ್ಲೇ ಸ್ಲೋಗನ್ ಎಲ್ಲೇ ಆಗಿದ್ರು ಕೂಡ ಅದು ಕಾನೂನಾತ್ಮಕ ಕ್ರಮ ತಗೋಬೇಕು. ಆಮೇಲೆ ನಾಸಿರ್ ಹುಸೇನ್ ಸರ್ ಎಲ್ಲ ರಿಪೋರ್ಟರ್ಗಳ ಮೇಲೆಲ್ಲ ದಬ್ಬಾಳಿಕೆ ಮಾಡೋದಂತ ನನಗೆ ಗೊತ್ತಿಲ್ಲ. ಅಲ್ಲ ಸರ್, ಆ್ಯಕ್ಚುಲಿ ಮಾಧ್ಯಮದವರು ಆ ಥರ ಕೇಳಿದಾಗ ಸರ್ ಈ ಥರ ನಡೀತಾ ಘಟನೆ ಅಂದಾಗ ಹೋಗ್ರಿ ಆ ಕಡೆ ಹೋಗ್ರಿ ಅಂತೆಲ್ಲ ಮಾತಾಡಲಿಲ್ಲ. ಅಲ್ಲ, ನೀವು ಅದನ್ನ ಅವ್ರನ್ನೇ ಕೇಳಬೇಕು. ಈಗ ಅವ್ರು ಆ ರೀತಿ ಮಾತನಾಡಿರೋದು ವರ್ತನೆಗೆ ನನಗೆ ಗೊತ್ತಿಲ್ಲ ಕಾರಣ ಏನಂತ. ನಾನು ಆ ರೀತಿ ಅವ್ರು ಹಂಗೆ ವರ್ತನೆ ಮಾಡೋದು ನಾನೇನು ಉತ್ತರ ಕೊಡಬೇಕು? ನೀವು ಅವ್ರನ್ನೇ ಕೇಳಿ ದಯಮಾಡಿ. ಅಲ್ಲ ಸರ್, ನೀವು ಸಚಿವರಾಗಿ ಆ ಥರ ಮಾಡಬೇಕಾ ಮಾಡಬಾರ್ದು? ಅದು ಯಾರೇ ಇರಲಿ, ಯಾರೇ ರೀತಿ ಯಾವುದೇ ಮಾಧ್ಯಮದಲ್ಲಿ ವರ್ತನೆ ಮಾಡ್ತಕ್ಕಂಥ ತಪ್ಪಿದೆ. ಐ ಡೋಂಟ್ ನೋ ಯಾವ ರೀತಿ ವರ್ತನೆ ಮಾಡಿದ್ರೆ ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ರೆ ನಾನು ಉತ್ತರ ಕೊಡಬೇಕು. ನಾನು ನೋಡಿಲ್ಲ ಕೂಡ ಅದು ಅಲ್ವಾ. ಸೊ ಏನಾಗಿದೆ, ಯಾರಿಗೇನಂತಿದ್ರೆ ನನಗಂತೂ ಮಾಹಿತಿ ಇಲ್ಲ. ನೀವು ಕೇಳಿದರೆ ನಾಸಿರ್ ಹುಸೇನ್ ವಿಷಯ ಅಲ್ಲ ಇದು. ಯಾರೇ ಆಗಿರಲಿ, ಯಾರೇ ಇರಲಿ, ಯಾವುದೇ ರೀತಿಯಂಥ ಮಾಧ್ಯಮ ಮೇಲೆ ಈ ಥರ ಸ್ವಲ್ಪ ದೌರ್ಜನ್ಯ ಮಾಡಿರ್ತಕ್ಕಂಥದ್ದಾಗಿರಲಿ ಅಥವಾ ಒಂದು ವರ್ತನೆ ತಪ್ಪಾಗಿದ್ದರೆ ಅದು ಸರಿಯಲ್ಲ. ಥ್ಯಾಂಕ್ ಯು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರೋ ಕೂಗಿದಿರ್ತಕ್ಕಂಥ ನನ್ನ ಮಾಹಿತಿಗೆ ಬಂದಿದೆ. ಈಗ ತಾನೇ ನಾನು ಉತ್ತರ ಕೂಡ ಕೊಟ್ಟಿದ್ದೇನೆ. ಯಾರೇ ಕೂಗಿದ್ರೆ, ರಿಪೀಟ್, ಯಾರೇ ಕೂಗಿದ್ರೆ, ಎಲ್ಲೇ ಕೂಗಿದ್ರೆ ಅದು ಕಾನೂನಾತ್ಮಕ ಕ್ರಮ ತಗೋಬೇಕು. ಬಟ್ ಸ್ಪಷ್ಟೀಕರಣ ಬಂದಿರತಕ್ಕಂಥದ್ದು ಆ ರೀತಿ ಅಂತ ಹೇಳಿ ಎಲ್ಲ ಸ್ಪಷ್ಟೀಕರಣ ಇದೆ. ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಇಫ್ ಎನಿಬಡಿ ಹ್ಯಾಸ್ ರೇಸ್ ಅ ಸ್ಲೋಗನ್ ಸೇಯಿಂಗ್ ದಟ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಎಲ್ಲೇ ಸ್ಲೋಗನ್ ಎಲ್ಲೇ ಆಗಿದ್ರು ಕೂಡ ಅದು ಕಾನೂನಾತ್ಮಕ ಕ್ರಮ ತಗೋಬೇಕು.